ಅರ್ಕಲಗೂಡು ತಾಲೂಕಿನಲ್ಲಿ ದೈಹಿಕ ಶಿಕ್ಷಕನಾದ ನಜೀಬ್ ತನ್ನ ಪತ್ನಿಗೆ ನಿರಂತರವಾಗಿ ಚಿತ್ರಹಿಂಸೆ ನೀಡಿ ಅನಾರೋಗ್ಯದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡದೆ ಸಾವಿಗೆ ಪರೋಕ್ಷವಾಗಿ ಕಾರಣವಾಗಿದ್ದ. ಈ ಘಟನೆಗೆ ಪೂರಕವಾಗಿ ಮೃತಪಟ್ಟ ಶಿಕ್ಷಕಿ ಈ ಹಿಂದೆ ಆತ್ಮಹತ್ಯೆಗೆ ಯತ್ನಿಸಿ ತನ್ನ ಮೇಲಿನ ದೌರ್ಜನ್ಯದ ಬಗ್ಗೆ ಡೆತ್ ನೋಟ್ ಕೂಡ ಬರೆದಿದ್ಲು. ಕುಟುಂಬದ ಎಲ್ಲ ಆರೋಪಗಳನ್ನ ನಮ್ಮ ಹಾಸನ ಟಿವಿ ವರದಿಯನ್ನ ಕೂಡ ಮಾಡಿತ್ತು. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೃತಪಟ್ಟ ಗುಲ್ಶೀರ್ ಬಾನುರವರ ತಂದೆಗೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಪೊಲೀಸರು ಅಳಿಯನ ಜೊತೆ ಸೇರಿಕೊಂಡು ನಮ್ಮ ಕಂಪ್ಲೇಂಟ್ ಅನ್ನೇ ತೆಗೆದುಕೊಳ್ಳುತ್ತಿಲ್ಲ ಎಂದು ಪೊಲೀಸರ ವಿರುದ್ಧ ದೂರಿದ್ದಾರೆ. ಅಷ್ಟೇ ಅಲ್ಲದೆ ಗುಲ್ಶೀರ್ ಬಾನುರವರ ಕುಟುಂಬಸ್ಥರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ದೂರು ನೀಡಿ ಸೇವೆಯಿಂದ ಅಮಾನತು ಮಾಡಲು ಒತ್ತಾಯಿಸಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಕತ್ತಿಮಲ್ಲಿನಹಳ್ಳಿ ಸದರಿ ದೈಹಿಕ ಶಿಕ್ಷಣ ಸೈಯದ್ ನಜೀದ್ ತಮ್ಮ ಪತ್ನಿ ಗುಲ್ಶೀರ್ ಬಾನು ಅವರನ್ನ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದ್ದ. ಮದುವೆಯಾಗಿ 11 ವರ್ಷವಾಗಿದೆ. ಇವರಿಗೆ 10 ವರ್ಷದ ಮಗುವಿದೆ. ಹೇಗಿದ್ರೂ ಕೂಡ ವಿಕೃತವಾಗಿ ವರ್ತಿಸುತ್ತಿದ್ದನು ಹಾಗೂ ಪತ್ನಿಗೆ 6 ಬಾರಿ ಅಬಾರ್ಷನ್ ಮಾಡಿಸಿದ್ದ. ಕಳೆದ ಡಿಸೆಂಬರ್ 30ರಂದು ತನ್ನ ಮನೆಯಲ್ಲಿ ಪತ್ನಿಯ ಕೊಲೆ ಮಾಡಿರ್ತಾನೆ. ಗುಲ್ಶೀರ್ ಬಾನು 2 ತಿಂಗಳ ಹಿಂದೆ ಗರ್ಭಿಣಿಯಾಗಿದ್ದಳು. ಪತ್ನಿ ಕಿರುಕುಳದ ಬಗ್ಗೆ ದಿನಾಂಕ 23/2/2018ರಂದು ಲಿಖಿತವಾಗಿ ನೋಟ್ ಬರೆದಿದ್ದಾರೆ. ಶಿಕ್ಷಕ ನಜೀದ್ ಒಬ್ಬ ಕೀಳು ಅಭಿರುಚಿಯ ವ್ಯಕ್ತಿಯಾಗಿದ್ದು, ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲೆಯ ಹೆಣ್ಣು ಮಕ್ಕಳಿಗೂ ಕೂಡ ದೈಹಿಕವಾಗಿ ಬಳಸಿಕೊಳ್ಳಬಹುದು. ಇಂತಹ ನೀಚ ವ್ಯಕ್ತಿಗೆ ಶಾಲಾ ಕರ್ತವ್ಯದಿಂದ ವಜಾ ಮಾಡಬೇಕೆಂದು ಹಾಗೂ ಮೃತ ಕುಟುಂಬದವರಿಗೆ ಹಾಗೂ ಮಗುವಿಗೆ ನ್ಯಾಯ ಕೊಡಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಈ ಕುರಿತು ಹಲವಾರು ಜನರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಮಲ್ಲೇನಹಳ್ಳಿ ಹೈಸ್ಕೂಲ್ನ ಪ್ರಭಾರಿ ಮುಖ್ಯ ಶಿಕ್ಷಕರು. ನನ್ನ ಹೆಸರು ನಾಗರಾಜ್ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮಲ್ಲಿ ನಜೀಬ್ ಅಂತ ಹೇಳಿ ದೈಹಿಕ ಶಿಕ್ಷಕರು ನಮ್ಮ ಶಾಲೆಗೆ 24/10/2019ರಲ್ಲಿ ಅವರು ನಮ್ಮ ಶಾಲೆಗೆ ಇಲ್ಲಿಗೆ ಬಂದಿರೋ ಅಂದರೆ ಯಾವುದ್ರಲ್ಲಿ ಸರ್ ಅವ್ರು ಬಂದಿದ್ದು ಜಮಖಂಡಿಯಿಂದ ಬಂದರು. ಮತ್ತು ಅವರು ಇವಾಗ ಅವರು 1ನೇ ತಾರೀಕಿಂದ ನಮ್ಮ ಶಾಲೆಗೆ ಬರ್ತಾ ಇಲ್ಲ ಅಂದರೆ ಎಲ್ಲ ಹಾಕಿದ್ದಾರೆ. ಭಾಳ ಕಷ್ಟದಿಂದ ಮಗಳಿಗೆ ಓದಿಸ್ತೀನಿ. ಹೊಡೆದೆ ಕೊಲೆಗಾರನಿಗೆ ಕೊಟ್ಬಿಟ್ಟಿದ್ದೀನಿ. ಕುರಿ ಎಲ್ಲ ಮಾರಿ ದನ ಜಮೀನು ಎಲ್ಲ ಮಾರಿ ಕೊಡ್ಬಿಟ್ಟು ಸಾಯ್ತಾ ಇದ್ದೀನಿ. ಹೆಂಗೆ ನನಗೆ ನ್ಯಾಯ ಕೊಡಿಸಿ ನನ್ನ ಮಗನ ಕೆಲಸ ಹೋಗಬೇಕು. ಅವ್ನ ಮನೆ ಹಾಳಾಗ ಸುಟ ಆವತ್ತೇ ಹೋಗ್ಬಿಟ್ಟು ಆ ಸಂದಿದ್ದ ಈ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ. 4ನೇ ತಿಂಗಳಲ್ಲಿ 4 ತಿಂಗಳು ಆಗೇ ಇಲ್ಲ. ಇನ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಏನು ಹೇಳಿದರು ಅಂದರೆ ಕಂಪ್ಲೇಂಟ್ ಏನೋ ಬೇಡ ಸಾಹೇಬ್ರೆ, ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಂತ ಹೇಳಿದರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಯಾರೋ ಕರ್ಕೊಂಡು 4 ಜನಕ್ಕೆ ಬಂದ. ಆವಾಗ ನೋಡಿದರೆ ತಿರ್ಗಾ ಹೊರಗಡೆ ಇರ್ರಿ ನೀವು ಅಂತ ಕಳಿಸ್ಬಿಟ್ಟ. ಇನ್ಸ್ಪೆಕ್ಟ್ರ್ ಕಂಪ್ಲೇಂಟ್ ತೊಗೊಂಡಿದ್ರೆ ಅವಳು ಸಾಯೋಕ್ಕೆ ಕಾರಣ ಇಲ್ಲ. ಎಲ್ಲ ಇನ್ಸ್ಪೆಕ್ಟ್ರ್ ಆಟನೆಯ ಪೂರ್ತಿ ಲಂಚ ತಿಂದ್ಬಿಟ್ಟು ನನಗೆ ಈ ಥರ ಶಿಕ್ಷೆ ಕೊಡ್ತಾವ್ರೆ. ನನಗೂ ಮಾಡಲಿಬೇಕಾದ್ರೆ ಕೊಲೆ ಬೇಡ ಅನ್ನಲ್ಲ. ಭಾಳ ಹಿಂಸೆ ಕೊಡ್ತಾ ಇರೋದು ಪೊಲೀಸ್ನವರು. ನಮ್ಮ ಕಂಪ್ಲೇಂಟೇ ತಗೋತಾ ಇಲ್ಲ. ಎಲ್ಲ ಪೂರ್ತಿ ಎಲ್ಲ ಹೇಳಿ ಎಸ್ ಪಿ ತವತ್ತು ಹೋಗಿದ್ದೆ. ಎಸ್ ಪಿ ಏನು ಹೇಳಿದ್ರು ಅಂದರೆ ಚೆನ್ನಾಗಿಲ್ದೆ ಹೋದ್ಮೇಲೆ ಮಕ್ಳು ಹೆಂಗ್ರಿ ಹುಟ್ಟಿದ್ದು ಅಂತ ಕೇಳಿದ್ಲು. ಒಂದು ದಿವಸ ನಾಯಿಗೂ ಹುಟ್ಟಾವೆ ಮಕ್ಕಳು. ನಾಯಿಗೆ ಮಕ್ಕಳಾಗಲ್ವಾ? ನಾಯಿ ಜನಕ್ಕೆ ಕರ್ಕೊಂಡು ಹೋಗ್ತದ, ನಾಯಿಗೂ ಮಕ್ಕಳಾಯ್ತವೆ. ಈ ಥರ ಕೊಳೆ ಕೊಟ್ಟು ಸಾಸಿರೋದು. ಆಮೇಲೆ ಹೇಳಿದೆ ಈ ಶಾ ತೊಗೊಂಡೋಗಿದ್ದೆ. ಅವಳು ಮುಂದೆ ನಿನಗೆ ಸಾಕ್ಷಿ ಬೇಕು ಅಂತೆಲ್ಲ ನಾನೇ ಸಾಯ್ತಾ ಇದ್ದೀನಿ. ತಗೋ ಸಾಕ್ಷಿ, ಅದೇನು ಮಾಡ್ತೀಯ ಮಾಡು ಅಂತ ಎಲ್ಲ ನೆನ್ನೆ ಸಹ ಎಸ್ ಪಿ ಹತ್ರನೇ ಹೋಗಿ ಎಲ್ಲ ಮಾತಾಡಿದ್ದೀನಿ. ಅದೇನು ಮಾಡ್ತಾನೆ ಸಿದ್ದರಾಮಯ್ಯ ಅಂತಲೂ ಹೋಗ್ತೀನಿ. ನಾನು ಯಾರ್ತೂ ಬಿಡೋಲ್ಲ. ಈ ನನ್ನ ಮಗನಿಗೆ ಬಿಡೋಗಂಟ ಪೂರ್ತಿ ಕರ್ನಾಟಕ ಒಂದು ಮಾಡಿದ್ರು ನಾನು ನನ್ನ ಮಗನಿಗೆ ಹೆದರ್ಕೊಂಡು ಬಿಡೋಲ್ಲ. ನಾನು ಹೆಂಗಾದರೂ ಸಾಯೋನು ಆ ನನ್ನ ಮಗನಿಗೆ ಕೊಲೆ ಮಾಡಿಬಿಟ್ಟೆ ಸಾಯೋದು. ನಾನು ಹಾಗೆ ಸುಮ್ಮನೆ ಬಿಡೋಲ್ಲ. ಹೆಡ್ ಮಾಸ್ಟರ್ ಹೇಳಿದ್ರು ನಾವು ಏನು ಮಾಡೋಕ್ಕಾಗಿಲ್ಲ. BO ಆಫೀಸ್ಗೆ ಹೋಗಿ ಅವ್ರು ಬರ್ತದೆ 8 ದಿವಸ ನಾವು ರಜಾ ಹಾಕೋಣ ಮುಂಚೆನೇ ನಾವು ಏನು ಹೇಳೋಕ್ಕಾಗ್ತದೆ. ನಮ್ದು ಏನು ನಡೆಯೋಕ್ಕಿಲ್ಲ ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳ್ಬೇಕಾದ್ರೆ ಅಷ್ಟು ಹೇಳಿದ್ದಾರೆ. ನಮಗೆ ನನ್ನ ನ್ಯಾಯ ಕೊಡಿ. ನನ್ನ ಮಗಳಿಗೆ ಸುಖ ಸಿಗಬೇಕು, ಶಾಂತಿ ಸಿಗ್ಬೇಕು. ನನ್ನ ಮಗಳಿಗೆ ನನ್ನ ಮಗು ಯಾವ ಶಾಂತಿ ಸಿಗಬೇಕು, ಅವ್ರಿಗೂ ಸಾವು ಕೊಡಿ ಅಷ್ಟೇ. ಮುಂದೆ ಒಬ್ಬ ಎಷ್ಟು ಹುಟ್ಟೋಡೋ ಗೊತ್ತಿಲ್ಲ. ಅವಳು ನನ್ನ ಮಗಳಿಗೆ ಅದೇ ಥರ ಶಿಕ್ಷೆ ಕೊಟ್ಟಿರೋದು. ಅವ್ರ ನಾದ್ನಿ, ಅವ್ರ ಅವ್ವ, ಅವ್ರ ಅಪ್ಪ ಎಲ್ಲರೂ ನನ್ನ ಮಗಳಿಗೆ ಏನು ಸುಖ ಕೊಟ್ಟಿಲ್ಲ, ಕಷ್ಟನೇ ಕೊಟ್ಟಿರೋದು. ನನ್ನ ಮಗಳು ಮರ್ಯಾದೆಯಿಂದ ಆಗೋದಕ್ಕೆ ಮಾಡಿಂದ ಮಾಡಿ ಸಾವು ಕೊಟ್ಟಿರೋದು, ಜೀವ ಕೊಟ್ಬಿಟ್ಟಿರೋದು. ಗೊತ್ತರ ನಮ್ಗೆ ಏನಿಲ್ಲ, ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ನಿಮ್ದು ಏನು ಬೇಡ್ಕೊಳ್ತಾ ಇಲ್ಲ, ನಮಗೆ ನ್ಯಾಯ ಬೇಕು. ಇನ್ನೆಂಥ ಹುಡುಗಿ ನ್ಯಾಯ ಕೊಡಿಸ್ತೀರಾ ಸರ್ ನೀವು?
ಮರ್ಡರ್ ಮಾಡಿ ಸಾಯಿಸಿರೋದು ಸರ್. ಅವನು ಕೊಲೆ ಮಾಡಿ ಸಾಯಿಸಿರೋದು. ಅವನು ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು. ಯಾರಿಗೂ ಹುಡುಗನ ನೋಡಿರಲಿಲ್ಲ ಅವಳು. ಇವನಿಗೆ ಬೇರೆ ಚಟ ಐತೆ ಅಂತ ಬೇರೆ ಹುಡುಗಿಗೆಲ್ಲ ಮಾತಾಡಿಸ್ತಾನೆ ಅಂತ ಹುಡುಗಿಗೆ ಸಾಯಿಸಿದಾನಲ್ಲ. ನಿಮ್ಮೆಂತೆಲ್ಲ ಎಲ್ಲರೂ ಸೇರಿಸ್ಬಿಟ್ಟು ನ್ಯಾಯ ಕೊಡಿಸ್ಬೇಕು ಅಷ್ಟೇ. ಈ ಕುರಿತು ಹಲವಾರು ಜನರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ.